ಕಾರ್ತಿಕ್ ಎಲ್ಲರೂ ಕಡೆಯಮ್ಮ ಏನಾಯ್ತು ನೋಡಿ, ಇನ್ನು ಯಾರಾದ್ರೂ ಬರ್ಬೇಕಿಲ್ಲ. ಈಗ ಕರ್ನಾಟಕ ಚಲನಚಿತ್ರ ಸಮಿತಿ ಉತ್ತರವಾದ ಲೋಕಸಭೆಗಳು ಮಹಾನಗರ ಸಮಿತಿ ಎಲ್ಲ ಲೋಕಸಭೆಗಳು ಮಹಾನಗರ ಸಮಿತಿಯ ನಗರ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಕಾರ್ತಿಕ್ ಅವರ ನೇತೃತ್ವದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಜನಸಂಘ ಸಮಿತಿಯ ಪ್ರಮುಖ ಸದಸ್ಯರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ರಕ್ತ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀಮತಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಸ್ವಾಗತವನ್ನು ನೀಡುತ್ತೇನೆ. ಅದೇ ರೀತಿಯಾಗಿ ನಮ್ಮ ಚಳವಳಿಯ
ಚೇರ್ ಮೇಲೆ ನಿಂತ್ಕೊಳ್ಳಿ. ಇಲ್ಲ ಸರ್ ಹಾಂ ಹೇಳಿ. ಕರ್ನಾಟಕ ದಲಿತ ಸಮಿತಿ ಪರಿವರ್ತನವಾದ ನಮ್ಮ ಹೆಮ್ಮೆಯ ಗೋವಿಂದರಾಜ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಬಿಬಿಎಂಪಿ ಸಮಿತಿಯ ಮುಖಂಡರು ಮತ್ತು ಅವರ ಗೆಳೆಯರ ನೇತೃತ್ವದಲ್ಲಿ ಈ ದಿವಸ ಭಾರತ ದೇಶದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂದೇಶವನ್ನು ಕೊಡ್ತಾ ಇದೆ. ಈ ಕಾರ್ಯಕ್ರಮವನ್ನು ಎಲ್ಲ ಪ್ರಿಂಟ್ ಮೀಡಿಯಾಗಳು ಮತ್ತು ನಮ್ಮ ಟಿವಿ ಮಾಧ್ಯಮಗಳು ಕೂಡ ಈ ದೇಶದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪ್ರಸಾರ ಮಾಡುವಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಗಿದೆ ಅನ್ನೋದನ್ನು ನಾನು ಮಾಧ್ಯಮದ ಸ್ನೇಹಿತರಿಗೂ ಕೂಡ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಇಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ರಿಲಿಜಿಯಸ್ ಮೈನಾರಿಟೀಸ್ ಅಂದರೆ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಹಾಗೂ OBCಗಳು ವಿಶೇಷವಾಗಿ, ಅದರಲ್ಲೂ ಶ್ರಮಿಕರು ಕಷ್ಟಪಟ್ಟು ಬೆವರಿಸಿ ದುಡಿಯುವಂಥ ಕಾರ್ಮಿಕ ವರ್ಗದವರೇ ಸೇರಿ ಈ ಒಂದು ಸ್ಥಳದಲ್ಲಿ DSS ನೇತೃತ್ವದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಮ್ಮಿಕೊಂಡು ಈ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷವಾದ ಅರ್ಥ ಸುಮಾರು 2,500 ವರ್ಷಗಳ ಕಾಲ ಸೆಂಟ್ರಲ್ ಏಷ್ಯಾದ ಆರ್ಯರು ಇನ್ನೊಂದು ಸಾವಿರಾರು ವರ್ಷ ಈ ದೇಶವನ್ನು ಆಳಿದರು. ಅವರಾದ್ಮೇಲೆ ಮೊಘಲರು 800 ವರ್ಷ ಆಳಿದರು. ಅವರಾದ್ಮೇಲೆ ಪೋರ್ಚುಗೀಸರು, ಡಚ್ಚರು ಆದಮೇಲೆ ಇಂಗ್ಲೆಂಡಿನ ಕ್ರಿಶ್ಚಿಯನ್ ಜನಾಂಗದ ಬ್ರಿಟಿಷರು ಕೂಡ ಈ ದೇಶವನ್ನು 200 ದೇಶ ಆಳಿದ ಮೇಲೆ ಈ ದೇಶದ ಮೂಲ ನಿವಾಸಿಗಳು ಏನು ಇವತ್ತು ನಾವು SC, ST, OBC, ಧಾರ್ಮಿಕ ಅಲ್ಪಸಂಖ್ಯಾತರು ಅಂದರೆ ಮುಸ್ಲಿಮರು, ಕ್ರಿಶ್ಚಿಯನ್ರು, ಬುದ್ಧಿಸ್ಟರು ಅಂತ ಏನು ಕರೀತೀವಿ, ಇವರೆಲ್ಲರೂ ಈ ದೇಶದ ನಿಜವಾದ ಮೂಲ ನಿವಾಸಿಗಳು. ನಾಗ ಜನಾಂಗದವರು ಇವರೆಲ್ಲರೂ ಮೌಲ್ಯರು, ಇವರು ಈ ದೇಶದ ನಿಜವಾದ ಒಡೆಯರು. ಆ ಕಾರಣದಿಂದಲೇ ನಾವೆಲ್ಲರೂ ಕೂಡ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಕಾರ್ಯಕ್ರಮದಲ್ಲಿ SC, ST, OBC, ರಿಲಿಜಿಯಸ್ ಮೈನಾರಿಟೀಸ್ 1,000 ಲಕ್ಷ ಸಂಖ್ಯೆಯಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ. ನಾವು ಕೂಡ ವಿದೇಶಿಯರ ಗುಂಡಿಗೆ ಎದೆ ಕೊಟ್ಟಿದ್ದೀವಿ. ನಾವು ಕೂಡ ಪ್ರಾಣತ್ಯಾಗ ಮಾಡಿದ್ದೀವಿ. SC, ST, OBC, ರಿಲಿಜಿಯಸ್ ಮೈನಾರಿಟೀಸ್ ಕೂಡ ಇಂಡಿಯನ್ ಆರ್ಮಿಯಲ್ಲಿ ಸೈನಿಕರಾಗಿ, ಸೋಲ್ಜರ್ಸ್ ಆಗಿ ದೇಶದ ಒಂದು ಗಡಿಯನ್ನು, ಬಾರ್ಡರ್ನ ಒಂದು ಇಂಚು ಕೂಡ ಯಾವುದೇ ವಿದೇಶಿ ರಾಷ್ಟ್ರಗಳಿಗೆ ಬಿಟ್ಟುಕೊಡದ ರೀತಿ ಬಾರ್ಡರ್ನಲ್ಲಿ ನಿಂತು ಯುದ್ಧಗಳ ಸಂದರ್ಭದಲ್ಲಿ ಇಂಡಿಯನ್ ಆರ್ಮಿಯಲ್ಲಿ ಇರುವಂತಹ SC, ST, OBC, ರಿಲಿಜಿಯಸ್ ಮೈನಾರಿಟೀಸ್ ಪ್ರಾಣವನ್ನು ಅರ್ಪಿಸಿ ಈ ದೇಶದ ಗಡಿಯ ಸ್ವಾತಂತ್ರ್ಯವನ್ನು ಕೂಡ ಕಾಪಾಡ್ತಾ ಇರೋದನ್ನು ನಾವು ಇವತ್ತು ಕಾಣ್ತೇವೆ.
ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರ ಒಂದು ಮಾತನ್ನು ನಮಗೆಲ್ಲ ಹೇಳಿದರು. ಈ ವಿದೇಶಿ ಬ್ರಿಟಿಷರು ಭಾರತದಿಂದ ಹೊರಗಡೆ ಹೋಗಬೇಕು, ಈ ದೇಶದ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಈ ದೇಶದ ಸಂಪತ್ತನ್ನು ಲೂಟಿ ಮಾಡಿ ಅವರು ಸ್ವಂತ ದೇಶ ಲಂಡನ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದು ನಿಲ್ಲಬೇಕು. ಈ ದೇಶದ ಸಂಪತ್ತು ಇಲ್ಲೇ ಉಳಿಬೇಕು. ಈ ದೇಶದ ಸಂಪತ್ತು ಯಾರಿಗೆ ಸೇರಬೇಕು, ಬ್ರಿಟಿಷರು ಹೋದ ಮೇಲೆ ಯಾರಿಗೆ ಸೇರಬೇಕು ಅನ್ನೋಂಥ ಒಂದು ಪ್ರಶ್ನೆಯನ್ನು ಅಂಬೇಡ್ಕರ್ ಎತ್ತುತ್ತಾರೆ. ಆ ಪ್ರಶ್ನೆಯನ್ನು ಎತ್ತಿ ಭಾರತದ ಮೂಲ ನಿವಾಸಿಗಳಿಗೆ ಅವರ ಜನಸಂಖ್ಯೆ 85% ಪಟ್ಟ ರಾಷ್ಟ್ರ ನಾಯಕರು ಅಂಬೇಡ್ಕರ್, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಅಂಬೇಡ್ಕರ್, ದೇಶದ ಮೂಲ ನಿವಾಸಿಗಳ ಸ್ವಾತಂತ್ರ್ಯಕ್ಕಾಗಿ ಧ್ವನಿ ಎತ್ತಿದ ಏಕೈಕ ರಾಷ್ಟ್ರ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ. ಅದಕ್ಕೆ ನಾವು ಅವರಿಗೆ ಜಿಂದಾಬಾದ್ ಹೇಳ್ತಾ ಇದ್ದೀವಿ. ಅಂಬೇಡ್ಕರ್ ಅಂಬೇಡ್ಕರ್. ಇವತ್ತು ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟು ಯಾವ ರೀತಿ ಪ್ರಜಾಪ್ರಭುತ್ವವನ್ನು ನಡೆಸಬೇಕು, ಸಾವಿರಾರು ಜಾತಿಗಳು ಒಗ್ಗೂಡಿ ಮಾಡಬೇಕು, ಸಾವಿರಾರು ಭಾಷೆಗಳು ಒಗ್ಗೂಡಿ ಮಾಡಬೇಕು, ಸಾವಿರಾರು ಧರ್ಮಗಳು ಒಗ್ಗೂಡಿ ಮಾಡಬೇಕು, ಸಾವಿರಾರು ಜನಾಂಗಗಳು ಮೂಲ ನಿವಾಸಿ ನಾಗಾಜನಾಂಗ. ನಮ್ಮ ಸಂವಿಧಾನದಲ್ಲಿ ರಾಜಕೀಯ ಸಮಾನತೆ, ಪ್ರತಿಯೊಬ್ಬರಿಗೂ ಒಂದು ಓಟು, ಅನಿಲ್ ಅಂಬಾನಿಗೂ ಒಂದೇ ಓಟು, ಇಲ್ಲಿ ಕಸ ಗುಡಿಸ್ತಾ ಇರುವಂತಹ ಪೌರ ಕಾರ್ಮಿಕರಿಗೂ ಒಂದೇ ಓಟು, ಬ್ರಾಹ್ಮಣ ಶನಿವಾರ ಹಾಕಿದ್ರೆ ಒಂದೇ ಓಟು, ಮುಸ್ಲಿಮು ಆಟೋ ರಿಕ್ಷಾ ಓಡಿಸ್ತಾ ಇದ್ದಾರೆ ಅವ್ರಿಗೂ ಒಂದೇ ಓಟು, ಎಲ್ಲರಿಗೂ ಒಂದೇ ಓಟು, SC STಗಳಿಗೂ ಒಂದೇ ಓಟು, ಮೇಲ್ಜಾತಿಯವರಿಗೂ ಒಂದೇ ಓಟು. ಆ ಒಂದು ಓಟು ಅನ್ನೋದು ಓಟಿನಲ್ಲಿ ಸಮಾನತೆಯಿಂದ ಸಂವಿಧಾನ ನಾನು ತಂದುಬಿಟ್ಟಿದ್ದೀನಿ. ಎಲ್ಲ ಧೈರ್ಯದ ಬಗ್ಗೆ ಬ್ಯಾಲೆಟ್ ಬಾಕ್ಸ್ ಮುಂದೆ ನಿಂತು ಓಟ್ ಹಾಕಿ, ನಿಮಗೆ ಬೇಕಾಗಿರೋ ಪಾರ್ಟಿ ಗೆಲ್ಲಿಸಿ, ಜನ ವಿರೋಧಿ ಪಾರ್ಟಿ ಸೋಲಿಸಿ ನಿಮಗೆ ಅಧಿಕಾರ ಕೊಟ್ಟಿದ್ದೀನಿ. ಇದು ನಾನು ಬಹಳ ಸಂತೋಷ ಪಡ್ತೀನಿ. ಆದರೆ ಈ ಜಾತಿಯಲ್ಲಿ ಮೇಲ್ಜಾತಿ ಕೆಳಜಾತಿ ಅಂತ ಇದೆಲ್ಲ ಅಸಮಾನತೆ ಇದು ಹೋಗಲಿಲ್ಲ. ಈ ದೇಶದಲ್ಲಿ ಉಳಿದುಕೊಂಡಿದೆ. ಬಾವುಟ ಹಾರಿಸಿದೆ, ಮೇಲ್ಜಾತಿ ಕೆಳಜಾತಿ ಅನ್ನುವಂಥ ಅಸಮಾನತೆ ಉಳಿದಿದೆ. ಈ ಅಸಮಾನತೆ ಹೋಗಬೇಕು ಅನ್ನೋದು ನಮ್ಮ ವಾದ. ಅದು ಹೋಗಲಿಲ್ಲ, ಬರೀ ಇಳಿಸಬಹುದು. ಇಷ್ಟೊತ್ತು ಸಹ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಧರ್ ಕಲವೀರ್ಜಿಯವರು ಸ್ವತಂತ್ರ, ನಿಜವಾದಂಥ ಸ್ವತಂತ್ರ ಏನಂತಕ್ಕಂಥ ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ದೃಷ್ಟಿಕೋನದಲ್ಲಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಏನೆಂಬುದನ್ನು ಬಹಳ ಸವಿಸ್ತಾರವಾಗಿ ನಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನಾವೆಲ್ಲರೂ ಸಹ ಅದನ್ನು ಅರ್ಥ ಮಾಡಿಕೊಂಡು ನಾವು ಮುಂದಿನ ದಿನಗಳಲ್ಲಿ ಅರ್ಥಪೂರ್ಣವಾಗಿರ್ತಕ್ಕಂಥ ಬಾಬಾ ಸಾಹೇಬರು ಕಂಡಂಥ ಪ್ರಬುದ್ಧ ಭಾರತ ಕಡೆ ನಾವು ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿರ್ತಕ್ಕಂಥ ನಮ್ಮ ನಾಯಕರಿಗೆ ಶ್ರೀಧರ್ ಕಲವೀರ್ಜಿಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಬಂಧುಗಳೇ, ಈಗಾಗಲೇ ಈ ಒಂದು 79ನೇ ಸ್ವಾತಂತ್ರ್ಯ ದಿನಾಚರಣೆಯಂದು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಸಮಿತಿಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಆರ್ ಕಾರ್ತಿಕ್ರವರು ಮತ್ತು ಯುವ ಘಟಕದ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ಜ್ಞಾನ್ ಪ್ರಕಾಶ್ ರವರು ಬಹಳ ಶ್ರಮ ವಹಿಸಿ ಈ ಒಂದು ಸ್ವತಂತ್ರ ದಿನಾಚರಣೆಯ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಇದರ ಒಟ್ಟಿಗೆ ಅಂಗವಿಕಲರಿಗೆ ಮತ್ತು ನೊಂದಂತ ಬಡವರಿಗೆ ಅವರಿಗೆ ಒಂದು ಸೀರೆ ವಿತರಣೆ ಮತ್ತು ದವಸ ಆಹಾರ ಪದಾರ್ಥಗಳ ವಿತರಣೆ ಕಾರ್ಯಕ್ರಮವನ್ನು ಸಹ ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ಕೊಟ್ಟಿರ್ತಕ್ಕಂಥ ಚೀಟಿ ಕೊಟ್ಟಿರ್ತಕ್ಕಂಥ ಎಲ್ಲ ಫಲಾನುಭವಿಗಳು ಈ ಶಾಮಿಯಾನದ ಕೆಳಗಡೆ ಬರಬೇಕು ಮತ್ತು ಈ ಒಂದು ಕಾರ್ಯಕ್ರಮವನ್ನ ಯಶಸ್ಸನ್ನ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನ ಮಾಡ್ತಾ, ಬಂಧುಗಳೇ, ಇವತ್ತು ಬ್ರಿಟಿಷರಿಂದ ಮೂಲ ನಿವಾಸಿಗಳಿಗೆ ಅಧಿಕಾರ ಹಸ್ತಾಂತರ ಮಾಡಿರ್ತಕ್ಕಂಥ ದಿನ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯನ್ನ ನಮ್ಮ ದೇಶಾದ್ಯಂತ ವಿಭಿನ್ನವಾಗಿ ವೈವಿಧ್ಯಮಯವಾಗಿ ಇವತ್ತು ಸ್ವತಂತ್ರ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 79
79 ವರ್ಷಗಳಲ್ಲಿ ನಮ್ಮ ದೇಶವನ್ನ, ನಮ್ಮ ರಾಜ್ಯವನ್ನ, ಎಲ್ಲ ರಾಜಕೀಯ ಪಕ್ಷಗಳು ಈ ದೇಶವನ್ನು ಆಳಿದೆ. ಆದ್ರೆ ಆಳಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಈ ದೇಶದ ಅಭಿವೃದ್ಧಿಗೆ ಯಾವ ರೀತಿ ಮಾಡಿದ್ದಾರೆ ಮತ್ತು ಅಂತಕ್ಕಂಥದ್ದನ್ನ ನಮ್ಮ ಮುಂದೆ ಇದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಜಾರಿಯಾಗಿದೆ. ಜಾರಿಯಾಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಅನುಷ್ಠಾನ ಆಗಬೇಕಂತಕ್ಕಂಥ ಹೋರಾಟವನ್ನ ಈಗಾಗಲೇ ನಾವು ಮಾನ್ಯ ಶ್ರೀಧರ್ ಕಲ್ವಿಜಿ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಸಂಪೂರ್ಣವಾಗಿ ಅನುಷ್ಠಾನ ಆಗಬೇಕು. ಇವತ್ತು ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಸಮಸ್ಯೆಗಳಿದೆ. ಯಾವುದಪ್ಪ ಅಂತಾರಾಷ್ಟ್ರೀಯ ಸಮಸ್ಯೆ ಅಂತಕ್ಕಂತೆ ಗಡಿ ವಿವಾದ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಇವತ್ತು ನೋಡ್ತಾ ಇದ್ದೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕಷ್ಟಪಟ್ಟು ಏನು ಓಟಿನ ಹಕ್ಕನ್ನು ಕೊಟ್ಟಿದ್ದಾರೆ, ಮತ ಚಲಾವಣೆ ಮಾಡುವಂತ ಹಕ್ಕನ್ನು ಕೊಟ್ಟಿದ್ದಾರೆ. ಇವತ್ತು ಆ ಮತ ಕಳ್ಳತನ ಆಗ್ತಾ ಇದೆ. ಇದರ ವಿರುದ್ಧವಾಗಿ ಇಡೀ ದೇಶಾದ್ಯಂತ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಇದರೊಟ್ಟಿಗೆ ಸಾಕಷ್ಟು ಸಮಸ್ಯೆಗಳಿದೆ. ಏನದು ನಮ್ಮ ಹೋರಾಟವಾಗಿರ್ತಕ್ಕಂಥದ್ದು ಆ ವಿಚಾರವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ವಿಚಾರಗಳು ನಮ್ಮ ಮುಂದೆ ಇದೆ. ಆ ಸವಾಲುಗಳನ್ನ ಎದುರಿಸಬೇಕಾದ್ರೆ ನಾವುಗಳು ಸ್ವತಂತ್ರ ದಿನಾಚರಣೆಗೆ ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಬೆಳಗ್ಗೆ ಬಾ ಅಂತ ಕಳಿಸ್ಬಿಡ್ತಾರೆ. ಅದೇ ಅಂಬೇಡ್ಕರ್ ಸಾಹೇಬರು ಮನೆ ಹತ್ರ ಹೋಗ್ತಾರೆ, ಆ ಪತ್ರಕರ್ತರನ್ನ ಒಳಗಡೆ ಬಾ ಅಂತ ಕೇಳ್ತಾರೆ. ಸಾಹೇಬ್ರೆ, ಗಾಂಧಿ ಸಾಹೇಬರು ಮನೆಗೆ ನಿದ್ದೆ ಮಾಡ್ತಾ ಇದ್ದಾರೆ, ಇವತ್ತು ಇನ್ನ ಬುದ್ಧಿ ಇದೆಯಲ್ಲ, ಮೇಡಮ್ ಬನ್ನಿ ನೀವು ಅಲ್ವೇ ಕಾಯಿಲೆ, ಹೃದಯ ಸಂಬಂಧಿ ಕಾಯಿಲೆ ಇತ್ತು. ತುಂಬಾ ಬಡವರು ಆ ಒಂದು ಕಾಯಿಲೆ ಆಸ್ಪತ್ರೆಯಲ್ಲಿ ಗುಣಪಡಿಸ್ಕೊಳ್ಬೇಕಾದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ ಅಂತ ಹೇಳಿದ್ರು. ಆ ಒಂದು ಹೆಣ್ಣುಮಗಳು ಬಹಳ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಹೆಣ್ಣುಮಗಳು, ಆ ಹೆಣ್ಣುಮಗಳಿಗೆ ಯಾವುದು ಸಹ ಸಹಕಾರ ಮಾಡ್ತಕ್ಕಂಥವ್ರು ಇರಲಿಲ್ಲ. ತುಂಬಾ ಬಡವರು, ಅವ್ರಿಗೆ ಊಟ ಮಾಡೋದು, ಜೀವನ ಮಾಡೋದೇ ಕಷ್ಟ ಆಗಿತ್ತು. ಮತ್ತು ಆಕೆಗೆ ಆ ಮಗುವಿಗೆ ಬಂದಿರತಕ್ಕಂಥ ಕಾಯಿಲೆಯನ್ನ ಗುಣಪಡಿಸಿಕೊಳ್ಳುವಂತ ಚೈತನ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದದ ನಮ್ಮ ಬಿಬಿಎಂಪಿಯ ಸಮಿತಿಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಕಾರ್ತಿಕರವರು ಮತ್ತು ಯುವ ಘಟಕದ ಪ್ರಧಾನ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಕಾಂತ್ ಪ್ರಕಾಶ್ ಅವರು ಇಬ್ಬರು ಸೇರಿ ಆ ಒಂದು ಹುಡುಗಿಗೆ, ಆ ಒಂದು ಪವಿತ್ರ ಇರ್ತಕ್ಕಂಥ ಹೆಣ್ಣು ಮಗಳಿಗೆ ಒಂದು ಸಂಸ್ಥೆಯಿಂದ, ಬೇರೆ ದೇಶದಿಂದ ಬರ್ತಕ್ಕಂಥ NGO ಸಂಸ್ಥೆಯಿಂದ ಓಡಾಡಿ ಅವರಿಗೆ ಮನವೊಲಿಸಿ ಈ ವಿಷಯವನ್ನು ಸವಿಸ್ತಾರವಾಗಿ ಹೇಳಿ ಮತ್ತು ವೈದ್ಯಕೀಯ ಸೌಲಭ್ಯದ ಎಲ್ಲ ಒಂದು ಬಿಲ್ಗಳನ್ನ ಮತ್ತು ಒಂದು ತಪಾಸಣೆ ಮಾಡಿರ್ತಕ್ಕಂಥ ಎಲ್ಲ ವರದಿಗಳನ್ನ ಆ ಒಂದು ಇವರಿಗೆ ಒಂದು NGO ಸಂಸ್ಥೆಗೆ ಸೇರಿಸಿ ಕೊಟ್ಟು ಅವರ ಮನವೊಲಿಸಿ ಆ ಒಂದು ಶಸ್ತ್ರಚಿಕಿತ್ಸೆಗೆ 50 ಲಕ್ಷ ಹಣವನ್ನ ಕೊಡಿಸಿ ಇವತ್ತು ಆ ಒಂದು ಮಗು ಜೀವಂತವಾಗಿ ನಮ್ಮ ಮುಂದೆ ಓಡಾಡ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ಮಾನವೀಯ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಚಳುವಳಿಯ ನಾಯಕರಾಗಿರ್ತಕ್ಕಂಥ ಕಾರ್ಮಿಕರವರಿಗೆ ಮತ್ತು ಕಾಂತ್ ಪ್ರಕಾಶ್ ಅವರಿಗೆ ಮತ್ತು ಈ ಭಾಗದ ಎಲ್ಲ ನಾಯಕರಿಗೆ ತುಂಬಾ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸುತ್ತೇವೆ. ಇದೇ ನಮ್ಮ ನಾಯಕರಾಗಿರ್ತಕ್ಕಂಥ ಒಂದು ಮಾನವೀಯ ಮೌಲ್ಯ ಇರ್ತಕ್ಕಂಥ ಒಂದು ಚಳುವಳಿ, ಮಾನವೀಯತೆಯನ್ನ ಮುನ್ನಡೆಸುವಂತ ಒಂದು ಚಳುವಳಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂತ ನಮ್ಮ ನಾಯಕರಿಗಾಗಲೇ ಹೇಳಿದ್ರು ನಮ್ಮ ಭಾಷಣದಲ್ಲಿ. ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ತುಂಬಾ ನಮ್ಮ ಪವಿತ್ರ ಅಂತಕ್ಕಂಥ ಹೆಣ್ಣುಮಗಳಿಗೆ ಈ ಸಂದರ್ಭದಲ್ಲಿ ಆರೋಗ್ಯ ಸರಿಯಾಗಿದೆ, ಇನ್ನು ಮುಂದಿನ ದಿನಗಳಲ್ಲಿ ಅವರು ಹೆಚ್ಚಿನದಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಅಂತಕ್ಕಂಥ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ತುಂಬಾ ಧನ್ಯವಾದಗಳು ಸಹ ಆ ಒಂದು ಪವಿತ್ರವಾಗಿ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ ನಮ್ಮ ಕಾರ್ಮಿಕರವರಿಗೆ ಮತ್ತು ನಮ್ಮ ಕಾರ್ಮಿಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ಚಳವಳಿ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ ಅಂತಕ್ಕಂಥ ನಮ್ಮ ಎಲ್ಲ ಈ ಒಂದು ಸಂಸ್ಥೆಯ ಪದಾಧಿಕಾರಿಗಳಿಗೆ ರಾಜ್ಯ ಸಮಿತಿಯಿಂದ ನಾನು ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೈ ಹಿಂದ್.
ಕುಟುಂಬ மாமா இங்க விட்டு வந்தது பொட்டு இது ಎಲ್ಲ ಒಂದೇ ಸಲ ಹಂಗೆ ಇಟ್ಕೊಂಡಿದ್ದೆ ಅದು ಕುದಿರ್ತೀನಿ ಪಾರು ಕುಡಿದ್ಯಾ ಮತ್ತೆ ಇದು ಮೇಡಮ್ ಕುಡಿದನಿ ಮತ್ತೆ ಇದು ಮಾಡಿಗೆ ಏ ಹೋಗಲ್ಲ ಅಂಗಡಿ ರೆಡಿ ಮಾಡೋದಂತ ನಿಮ್ಮ ತೆರಿಗೆ ಸ್ವಲ್ಪ ಇದು ಮಾಡಿ ಒಂದು ಇದು ಮಾಡೋಣ ಮಾಡು ಬಿಟ್ಬಿಟ್ರೆ ನಮ್ಮನೆ ಬಂದು ಏನೋ ನಾವು ಕೊಟ್ಟೆ ಈ ಥರ ಮಾಡ್ಬಿಟ್ರೆ ಅಂತ ಹೇಳ್ಬಿಟ್ಟು ಯಾರು ಹೆಲ್ಪ್ ಮಾಡಿ ಎಲ್ಲಿ ಇರಲಮ್ಮ ಸರಿ ಬಾಬಾ ನೆಕ್ಸ್ಟ್ ಯಾರೋ ನೆಕ್ಸ್ಟ್ ಕೊಡು ಬಾಬಾ ಯಾರು ತೊಂದರೆ ಕೊಡೋದು ಇವರಿಗೆಲ್ಲ ಪೊಲೀಸ್ ನೀವು ಎಲ್ಲ ಪೊಲಿಟಿಕಲ್ ಅವರೇ ಮಾಡೋದು ಸರ್ ಬನ್ನಿ ಬನ್ನಿ
ಸರ್ ಬನ್ನಿ ಸರ್ ಹಿಂಗೆ ಕರೀತಾ ಇರೋದು ಅಪ್ಪ ಮಹೇಂದ್ರ ಸರ್ ಜೈ ಭೀಮ್ ಸರ್ ಜೈ ಭೀಮ್ ಸರ್ ಬನ್ನಿ ಮೇಡಮ್ ಎಲ್ಲ ಒಕ್ಕರ್ನು ಬೈಕ್ ಕಾರ್ತಿಕ್ ಅವರೇ ಬನ್ನಿ ಈ ಕಡೆ ನೀವು ಸಾರ್ ಬರ್ತಾ ಇದ್ದಾರೆ ಒಂದು ವರ್ಷ ಬನ್ನಿ ಸರ್ ಹೇಳಿ ಸರ್ ಲೇಟ್ ಆಗಿಬಿಟ್ರೆ ತುಂಬ ಲೇಟ್ ಆಯ್ತಲ್ಲ ಸರ್ ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಸಂತೋಷಪಟ್ಟಿರ್ತಕ್ಕಂಥ ರಾಜು ಸಾಬ್ ಅವರಿಗೆ ತಮ್ಮೆಲ್ಲರೂ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅವರೀಗ ನಮ್ಮ ಕಾರ್ತಿಕ್ ಮತ್ತು ಕಾರ್ಪೊರೇಷನ್ ಒಂದು ಸಣ್ಣದಾಗಿರ್ತಕ್ಕಂಥ ಸನ್ಮಾನ. ಕಾರ್ತಿಕ್ ಈಗ ಆರಂಭದ ತಂಡಗಳು ಸರ್ ಇವಾಗ ನಾವು ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಪಾಪ ತುಂಬ ಬಡವರು 2 ವಯಸ್ಸಿಗೆ ಪಾಪ ಫಾರಿನವರು ಬಂದು ಟ್ಯಾಬ್ಲೆಟ್ನ ಅಷ್ಟೇ ಇದು ಮಾಡಿದ್ರು ನಾವೆಲ್ಲ ಒಂದು ರಿಸರ್ಚ್ ಮಾಡ್ತೀವಿ ಥರ ಪಾಪ ಒಂದು ಪ್ರಾಣ ಬರ್ತದೆ ಜನಗಳನ್ನ ಇದು ಮಾಡ್ತಾ ಇಲ್ಲ ಇಷ್ಟು ಟ್ಯಾಬ್ಲೆಟ್ ಕೊಟ್ಟು ಇಷ್ಟು ಜನಗಳನ್ನ ಪ್ರಾಣ ಉಳಿಸ್ತಾ ಥರ ಪ್ರಾಣ ಹೋಗೋ ಥರ ಇದೆ ಮಗುಗೆ ಈ ಮಗುಗೆ ಒಂದು ಹೆಲ್ಪ್ ಮಾಡಬೇಕಂತ ಹೇಳಿದ್ರು ಕಾರಣದಿಂದ ಇವ್ರಿಗೆ 50,000 ಕೊಟ್ಟು ಈ ಪ್ರಾಣನ ಉಳಿಸಿದೆ ಜೈ ಭೀಮ್ ಇದಪ್ಪ ಮಾಪಿ ಬನ್ನಿ ಸರ್ ಜೈ ಭೀಮ್